ಊರಾಗ ಫಸ್ಟ್ ಜಗ್ಗಾಡ್ದವ ಅಂದ್ರೆ ನಾನು. ಹಾಂ ರೀ. ಜಗ್ಗಾಡ್ದು ತಿಂಡಿ ಮಾಡ್ದವ ಅಂದ್ರೆ ನಾನು ಫಸ್ಟ್. ಹಾಂ ಬ್ರ್ಯಾಂಡ್ದಾಗ ಹೊಡಿಲ್ಲ ಅಣ್ಣ, ಅಲ್ಟ್ರಾನ್ ಹೊಡಿಲ್ಲ ಅಣ್ಣ, ಸೋಲಿಸ್ ನೋಡಿಲ್ಲ. ಹಿಂಗೆ ಸಪೋರ್ಟ್ ಅಂದ್ರೆ ಬತ್ ಅಂದ್ರೆ ಅಣ್ಣ ನನ್ನ ಮನೆಯವ್ರು ದೋಸ್ತ್ ಇದ್ದಂಗೆ ಅದಾರ ಅಣ್ಣ. ಸುಳ್ಳ ಕೇಳಿ ಹಾಂ ನಮ್ಮ ಪಪ್ಪ ಆದ್ರೆ ನಮ್ಗೆ ದೋಸ್ತ್ ಇದ್ದಂಗೆ ಬೆಸ್ಟ್ ಫ್ರೆಂಡ್. ಹಾಂ ಅದು ಕಟ್ಟಿಸ್ಕೋದವ ಇವ್ರು ಟರ್ಬೋ ಐತಿ, ಅವ್ರ HB ದವ್ರದ್ದು ಐತಿ. ಹಿಂಗಣ ಇವ್ ಮತ್ತೆ ಬಿಟ್ರೋಣ 3 ತಾಸನ ಎಷ್ಟೋ ದೂರ ಇದ್ರು ಬರ್ತಾವಣ ಗಾಡಿ. 12 ಗಂಟೆಗೆ 2 ಗಂಟೆಗೆ ಚಾಲು ಮಾಡ್ರು ಟಾಟಾ ಆಗಿ 12 ಗಂಟೆಗೆ ಬರ್ತಾರಣ. 2 ಗಂಟೆಗೆ ಚಾಲು ಮಾಡ್ರು 6, 7, 9, 10 ತನ ಆಡ್ಲಿಣ ಗಾಡಿ. ಅವ್ರು ಅಂತೂ ಬಿಡಲ್ಲ ಸಾಯ್ತಾನ. ಇವ್ರು ಮಾತ್ರ ಫಿಕ್ಸ್ ಅಣ್ಣ. ಮಾರ್ಕೆಟ್ ಹೊಡಿದೀನಿ ಹೋಟೆಲ್ ಇಡ್ವಾ ಅಂತೇಳಿ. ಅದಾದ್ಮೇಲೆ ಅಣ್ಣ ಹೊಕ್ಕೊಂಡಿ ಎಲೆಂಟಿ ಹೊಡಿದೀನಿ. ಆಮೇಲೆ ಮರಿ ಇಂಡಿಲ್ ಹೊಡಿದೀನಿ, ಇಂಡಿಲ್ ಹೊಡಿದೀನಿ, ಮರಿ ಸುನಾಮಿ ಹೊಡಿದೀನಿ, ಬಿಲ್ಕುಂದಿ ಸುನಾಮಿ ಹೊಡಿದೀನಿ, ಅತಿನಿ ಸುನಾಮಿ ಹೊಡಿದೀನಿ, ಅಂತ ಮಹಾರಾಷ್ಟ್ರಕ್ಕೆ ಒಂದು ಸುನಾಮಿ ಇತ್ತಣ, ಅದು ಲೋಕಲ್ ಇತ್ತು, ಅದು ಹೊಡಿದೀನಿ. ಭೀಮಾ ತೀರ್ ಕುಬಟ್ ಹೊಡಿದೀನಿ. ಒಂದು ಮೂಡಲ್ಗಿದ್ದ ಹೆಸರು ಹೊಡಿದೀನಿ. ಎಳವಡಿ ಹೆಸರು ಹೊಡಿದೀನಿ. ಆಮೇಲೆ ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಸುದೀಪ್ ಸತೀಶ್ ಕಂಬಾರ್ ಅಂತೈತೆ ಅಣ್ಣ. ಊರಣ್ಣ? ಊರಣ್ಣ ನಮ್ಮೂರು ಕೊಟ್ಟಲ್ಗಿರಿ. ಯಾವ ತಾಲೂಕು ಡಿಸ್ಟಿಕ್ ಯಾವ್ದು ಬರುತ್ತೆ? ತಾಲೂಕು ಹತ್ತಿನೇರಿ, ಬೆಳಗಾವಿ ಜಿಲ್ಲೆ ರೀ. ಕೊಟ್ಟಲ್ಗಿರಿ. ಕೊಟ್ಟಲ್ಗಿರಿ ಅಣ್ಣ. ನೀವು ಈ ಫೀಲ್ಡಿಗೆ ಬಂದು 8 ವರ್ಷ ಆತ ಟೋಚನ್ ಫೀಲ್ಡಿಗೆ? ಫೀಲ್ಡಿಗೆ ಬಂದು ಒಂದು 1.5 ವರ್ಷ ಆತು. 1.5 ವರ್ಷ ನಾಗ ಆತ್ರಿ. 2 ವರ್ಷನೇ ಆಗಿತ್ತು. 2 ವರ್ಷನೇ ಆಗಿದೆ. ಇನ್ನು ಪೈಲೆ ಏನು ಮಾಡ್ತಾರಣ್ಣ ವರ್ಕ್ನ? ಪೈಲೆ ಏನಿಲ್ರಿ, ಟ್ರ್ಯಾಕ್ಟರ್ ಇದ್ದವ್ರಿ. ಹಾಂ ಹಿಂಗೆ ಪತ್ತರಿಗೆ ಕೇಳ್ತಿದ್ನಿ ಮೊದಲ್ರಿ. ಅದನ್ನ ಬಿಟ್ಟು ಬಂದ ಕಿಸಿಂದ ಈ ಟ್ರ್ಯಾಕ್ಟರ್ ರೇಸಿಗೆ ಬಂದಿರು. ಹೊರಮ ಕಲಿಯಾಕ ಇದ್ದೀನಿ ರೀ ಮೊದಲು ಸ್ಟಾರ್ಟಿಂಗ್. ಇಲ್ಲಿ ಘಟ್ಟಪುರ ಗೋಕಾಕ್ ಕಲ್ತಾಕ್ರಿ. ಅಲ್ಲಿಗೆ ಇದ್ದೀನಿ ರೀ. ಅಲ್ಲಿ ಬಿಟ್ಟು ಕಿಶನ್ ಬಿಜಾಪುರ ಕಲಿಯಾಕ ಬಂದ್ರಿ. ಅಲ್ಲಿ ಬಿಟ್ಟು ಕಿಶಿಂದ ಈಗ ಟ್ರ್ಯಾಕ್ಟರ್ ಪಿಜಂದಾಗ ಬಂದಿರೋ. ಅಂದ್ರೆ ಇದಕ್ಕೆ ಬರ್ಬೇಕಂತ ಯಾಕೆ ಅನಿಸ್ತಾನೆ ನಿಮಗೆ ಇದ ಫೀಲ್ಡಿಗೆ? ಹಿಂಗಣ್ಣ ಹೆಂಗಂದ್ರೆ ನಮ್ಮನ್ನು ಸ್ವಲ್ಪ ಮೊದಲೆಲ್ಲ ಪತ್ರಿಕೆ ದಂಧೆ ಮಾಡ್ಕೊತಿರ್ತಿದ್ವು. ಹಂಗ ಮನೆ ಅಂತ ಇರ್ತಿದ್ವು. ಏನಾತ ಆಟೋಮೆಟ್ಲಿಕ್ ಒಂದು ಸಡನ್ಲಿ ಟ್ರ್ಯಾಕ್ಟರ್ ಒಂದು ಡಿಲಾಗ್ ಬಂದ್ಬಿಡ್ತು. ಈಗ ನಮ್ಮ ಮನೆಯಾಗ ಯಾವ ಟ್ರ್ಯಾಕ್ಟರ್ ಇದ್ದಿಲ್ಲ. ಒಂದು ಹಿಂಗೆ ಒಂದು ಇದ್ರಾಗ ನಮ್ಮ ಮನೆಗೆ ಒಂದು ಟ್ರ್ಯಾಕ್ಟರ್ ಬತ್ತು. ರೊಕ್ಕ ಕೊಡೋದು ವಿಷಯದಾಗ ಒಂದು ಯಾವ ವಿಷಯದಾಗ ಒಂದು ಟ್ರ್ಯಾಕ್ಟರ್ ಬಂದೈತಿ. ಅಲ್ಲಿ ಹಿಡ್ಕೊಂಡು ಟ್ರ್ಯಾಕ್ಟರ್ ಬರ್ತದಿತ್ತು ನಮ್ಗೆ. ಅಲ್ಲಿ ಹಿಡ್ಕೊಂಡು ನಮಗೆ ಮೊದಲ ಫುಲ್ ರಗತ್ತೆ ಬಿಸಿದ್ದು. ನಾವು ಆಟ ಏನಾರ ಒಂದು ಸಾಸ್ ಮಾಡ್ಬೇಕು ಅಂದಿತ್ತು. ನಮ್ಮ ಊರಾಗ ಫಸ್ಟ್ ಜಗ್ಗಾಡ್ದವ ಅಂದ್ರೆ ನಾನು. ಜಗ್ಗಾಡ್ದು ತಿಂಡಿ ಮಾಡ್ದವ ಅಂದ್ರೆ ನಾನು ಫಸ್ಟ್ ನಮ್ಮ ಊರಾಗ. ಮೊದಲು ಏನಂತ ಒಟ್ಟ ಹುರುಪು ಇರ್ತಿತ್ತು, ಏನೂ ಇರಲಿಲ್ಲ. ಒಟ್ಟ ತಿಂಡಿ ಹೊರಡಿಸ್ಬೇಕು, ರೊಕ್ಕ ಗಳಿಸ್ಬೇಕು ಏನೂ ತಿಳಗಿರಲಿಲ್ಲ. ಒಟ್ಟ ತಿಂಡಿ, ಒಟ್ಟು ಹೆಸರು ಮಾಡ್ಬೇಕು. ಹೆಸರು ಇರಲಿಲ್ಲ ಅವಾಗ. ಒಟ್ಟು ತಿಂಡಿ. ಅವಾಗ ಮ್ಯಾಶಿ ಒಂದು ಸಣ್ಣ ಟ್ಯಾಕ್ಟ್ರಿ ತಾಕ್ಸ್ 25 ಅಂತೇಳಿ. ಅದಾದ ಬಳಿಕ ಮ್ಯಾಶಿ ಪರೀಕ್ಷೆ ಅಂತ ತೊಗೊಂಡಿವು. ನೋಡಿ ಟ್ಯಾಕ್ಟ್ರಿ ಅಂತ ತೊಗೊಂಡು ಟ್ಯಾಕ್ಟರ್ ಜಗ್ಗಾಡಂದ್ರೆ ಫುಲ್ ಹುಚ್ಚಿಬಿಟ್ಟು ನಾವು. ಈ ಟ್ಯಾಕ್ಟರ್ ರೇಸ್ ನೋಡಿ ಇದು ನೋಡಿ ಬಂದಿಲ್ಲ ಈ ಕನಕ. ಆ ಟ್ಯಾಕ್ಟರ್ ಒಟ್ಟು ನನ್ನ ಗಾಡಿ ಪೈರಿಂಗ್ ನೋಡಿ ನನಗೆ ಒಟ್ಟು ಗಾಡಿ ಒಂದು ಜಗ್ಗಾಡ್ಬೇಕು ಹೌಸ್ ಬರ್ಲಾಕ. ನಮ್ಮ ಊರಾಗ ಸ್ಟಾರ್ಟಿಂಗ್ ಫಸ್ಟ್ ಜಗ್ಗಾಡೋ ಸಂಘಟನೆ ಅಂದ್ರೆ ನಾ ಸೋನಾಲಿಕಾ ಮ್ಯಾಶಿ ಗಾಡಿ ಸಂಘಟ 9000 ಗಾಡಿ ಇತ್ತು ಒಂದು ಮ್ಯಾಶಿ ಪರೀಕ್ಷೆನ. ಆ ಗಾಡಿ ಸಂಘಟ ಸೋನಾಲಿಕಾ ಹಾಕಿದ್ದೆ. ತಿಂಡಿ ಬಿದ್ದ ದೋಸ್ತ ಹೊರ ನಾವ ಊರಾಗ ವಾಪಸ್ ಸೋಯ್ತಿ ನಾವು. ನನಗೆ ಏನೋ ಗೊತ್ತಿರ್ಲಿಲ್ಲ ಜಗಬೇಕು, ಅವ್ರಿಗೆ ಗೊತ್ತಿರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ನಮ್ಮ ಗಾಡಿ ಹಗರಿತ್ತು. ಮ್ಯಾಶಿ ಹಗರ್ ಬರ್ತಾವ, ಸೋನಾಲಿಕಾ ಬಾಜಿ ಬರ್ತಾವ. ಅದು ನಮ್ಮ ಗಾಡಿ ಏನಾಕೈತಿ ಎತ್ತಿದ್ದು ಬಿಡಾಕತ್ತ. ಎತ್ತಿದ್ದು ಬಿಡಾಕತ್ತ ನಾ ಸುಮ್ ಸಡ್ಲು ಬಿಡ್ಬಿಟ್ನಿ. ಅವನು ಜಗ್ಗಿದ ಅವನು ಇನ್ನಾತ. ಅವರು ಆ ತಿಂಡಿ ಬಾ ಮಾಡ್ರು ಹಂಗಾತಿ ಹಿಂಗಾತ ಊರ ಜಿಗಾಡ್ರು. ಅಲ್ಲಿ ಹಿಡ್ಕೊಂಡು ನಮಗೂ ಮತ್ತೆ ಅವ್ರ ಸಣ್ಣ ಹುಡುಗನ ಅವ್ರೆಲ್ಲ ಊರೆಲ್ಲ ಅವ್ರ ಕಡೆ ಸಪೋರ್ಟ್. ಒಬ್ಬ ನನ್ನೊಬ್ಬ ದೋಸ್ತ ಇದ್ದ, ಒಬ್ಬ ಯಾರು ಸಪೋರ್ಟ್ ಮಾಡಿಲ್ಲ. ಆ ಟೈಮ್ದಾಗ ಎಲ್ಲರೂ ಅವರ ದೋಸ್ತ ಇರ್ತಿದ್ರು, ಕ್ಲಾಸ್ಮೇಟ್ ಇದ್ರು ಅವರೆಲ್ಲ. ಆ ಟೈಮ್ದಾಗ ಕೊಡ್ಲಿಗಾಗ ಪಂಚಮಿ ಇತ್ತು. ಪಂಚಮಿಗೆ ಏನು ಮಾಡಿದ್ವಿ ನಾವು ತಿರುಗಿ ಹಾಕೊಂಡ್ಬಂದಿತ್ತು. ಮ್ಯಾಸಿ ಪರೀಕ್ಷೆ ಒಟ್ಟು ಏನಾರ ಮಾಡ್ಬೇಕು, ಹೊರಗೆ ಹೆಸರು ಮಾಡ್ಬೇಕು ಅನ್ನೋದ ತಿರುಗಿ ಹಾಕೊಂಡ್ಬಂದಿವು. ಅವ್ರೇನು ಬರಲಿಲ್ಲ. ಅಲ್ಲಿ ಕ್ಲೋಸ್ ಆಗ್ತದೆ ಮ್ಯಾಟ್ರ್. ಹಂಗೆ ತಿಂಡಿ ಬೆಳ್ಕೊತ ಹೋಯ್ತಾವ. ಬೆಳ್ಕೊತ ಹೋಗ್ತಾ ಒಂದಿನ ಏನಾಯ್ತು, ನಮ್ಮ ದೋಸ್ತ ಒಬ್ಬ ಅವ್ರ ಹಾಕ್ತಿದ್ದ. ಅಲ್ಲಿ ರಟ್ಟೋಡತ್ತಿ ಅವ್ರು ಹಂಗೆ ಟ್ರ್ಯಾಕ್ಟರ್ ರೇಸ್ ಅವನು ಬಂದು ಸ್ವರಾಜ್ ಹಿಡಿತು 2 ರೂಪಾಯಿ ಹಾಕೋತ್ ಬಂದ. ಹಂಗೆ ದೋಸ್ತಿ ಮಂದಿ ಕೊಂಡಿತ್ತು. ಒಂದು ಜೆಸಿಪಿ ಇರ್ತದೆ, ಜೆಸಿಪಿ ಬಿಡ ನಮ್ಮ ಟ್ರ್ಯಾಕ್ಟರ್ ನೋಡಿ ಹೋಗ್ತಿದ್ವು. ಮ್ಯಾಶಿದಾಗ ಮತ್ತೊಂದು ಎಲೆಂಡಿ ತೊಗೊಂಬಂದೆ. ಎಲೆಂಡಿ ತುಂಬ ಮ್ಯಾಶಿ ಎಕ್ಸ್ಚೇಂಜ್ ಮಾಡಿ ಎಲೆಂಡಿ ತೊಗೊಂಬಂದಿ. ಎಲೆಂಟಿ ಎಟ್ರ ತೊಗೊಂಬಂದ್ರ 504 ರೂಪಾಯಿ 46 HP. 46 ರೂಪಾಯಿ ಕಡಿತೇನೆ. ಆ ದೊಡ್ಡ ಗಾಡಿ ತಿಲಾಗಿರಲಿಲ್ಲ, ರೋಡ್ ಸಣ್ಣ ಗಾಡಿ. ಹಿಂಗ ಒಬ್ಬ ದೋಸ್ತ ತಂದಿದ್ದ ನನಗೂ. ಹಂಗೆ ದೋಸ್ತಿ ಒಳಗಾರ ಎಲ್ಲ ಸಣ್ಣ ಕಾಲದಾಗ ಆಗ್ಯಾವು. ಈ ಸಣ್ಣ ಗಾಡಿಲಿ ನಿನ್ನ ಗಾಡಿ ಎಲ್ಲ ಸಣ್ಣ ಗಾಡಿಯಲ್ಲಿ ದೊಡ್ಡ ಗಾಡಿ ಜಗ್ಗಿ ನಮ್ಮ 50 HP ಮ್ಯಾಶಿ ಪರೀಕ್ಷೆ ಅವಂದ 48 ಇತ್ತು. ಸಣ್ಣ ಜಗ್ಗಿನ ತಂದ ಸಣ್ಣ ಗಾಡಿಲಿ. ನಾನು ಸಣ್ಣ ಗಾಡಿ ಜಗ್ಗಬೇಕಂತೇಳಿ 45 HP ಗಾಡಿ ತಂದೆ. ಏನೋ ಧ್ಯಾನ ಇರ್ಲಿಲ್ಲ ಅವಾಗ. ಅವಾಗ ಏನೋ ಹುಡುಗ ಹುಡುಗ ಸಣ್ಣ ಹುಡುಗ ಇರ್ಲಿ ಒಟ್ಟು ಇದ್ದೂರಾಗ ತಿಂಡಿ ಮಾಡಿ ಒಟ್ಟು ಉದ್ದೂರಾಗ ಅಂದ್ರೆ ಫುಲ್ ತಿಂಡಿ ಇತ್ತು ನಾವು. ಈಗಂತ ಯಾರ ಸಂಗಡ ತಿಂಡಿಲ್ಲ. ನನ್ನ ಮ್ಯಾಗ ಅದಾರ ಕರೆ ನಾವು ಯಾರು ತಿಂದಿಲ್ಲ ಏನಿಲ್ಲ. ಈಗ ಎಲ್ಲರ ಸಂಗಡ ನಾ ಚಲೋ ಇದೀನಿ. ಬರೀ ನನ್ನ ಸಂಗಡ ಯಾರು ಚಲೋ ಇಷ್ಟ. ಇಂಥ ನಿಮ್ಮ ಸ್ವಂತ ಗಾಡಿನ ಪ್ರೈಸ್ ಮಾಡಿರೋ? ಸ್ವಂತ ಗಾಡಿಲಿ ಒಂದ ಕಣ ಹಾಕಿನ 2 ಸೆಕೆಂಡ್ ಪ್ರೈಸ್ ಐತಿ. ಯಾವ ಲೆಕ್ಕ ಅದನ್ನ ಬಡ್ಚಿ ಕಣ ಹಾಕ್ರಿ. ಎಷ್ಟು HP? 45 HP 50 HP ತನದ. 50 HP ಆಗ ನಾನು 46 HP ಉಳ್ಕಿದ ಗಾಡಿ ಎಲ್ಲ 50 HP ಸೆಕೆಂಡ್ ಆಗಿತ್ತು. ಸೆಕೆಂಡ್ ಆಗಿ ಇಂಥ ಈಗ ಉತ್ತರ ಕರ್ನಾಟಕ ಈಗ ಟೋಚನ್ದಾಗ ಯಾವ ಗಾಡಿ ಹೊಡೆದ್ರಿ ಅಂದ್ರೆ ಈಗ ಏನಾಗಿತ್ತು ರೀ? ಎಲ್ಲ ಗಾಡಿ ಆಲ್ಮೋಸ್ಟ್ ಎಲ್ಲ ಹೊಡೆದ್ರಣ್ಣ. ಎಲ್ಲ ಹೊಡೆದಿ ನಾನು. ಉತ್ತರ ಕರ್ನಾಟಕ ಅಂದ್ರೆ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಅದಾವಲ್ಲ ಎಲ್ಲ ಗಾಡಿ ಹೊಡೆದ್ರಿ. ಎಲ್ಲ ಬ್ರ್ಯಾಂಡ್ದಾಗ ಹೊಡಿಲ್ಲ ಅಣ್ಣ. ಅಲ್ಟ್ರಾನ್ ಹೊಡಿಲ್ಲ ಅಣ್ಣ, ಸೋಲಿಸ್ ಹೊಡೆದಿಲ್ಲ, ಅಷ್ಟು ಹೊಡಿಲ್ಲ ನಾವು. ಎರಡು ಹೋದವ ನಾವು. ಅತ್ರ ಹೊಡಿಬೇಕು ಅನ್ನೋದು ಏನೈತ್ರ?
ಅದೇನು ಇಂಟ್ರೆಸ್ಟ್ ಇಲ್ಲ ಹೊಡಿಬೇಕನ್ನೋದ ಹಾಂ ಏನು ಹೊಡಿದಿನ ಇದ್ರ ಮ್ಯಾಗ ಐತಿ ಹೆಚ್ಚಣ್ಣ ಗಾಡಿ ಹೊಡಿಬೇಕಂದ್ರೆ L&T ಹಾಂ ಸೋನಾಲಿಕ ಇವು ಎರಡರ ಮ್ಯಾಗ ಐತಿ ನನಗೆ ಹೊಡಿಬೇಕನ್ನೋದು ಐತಿ ಹಾಂ ಉಳ್ಕಿ ಗಾಡಿ ಏನಿಲ್ಲ ಹಾಂ ಹೆಸರು ಹೊಡಿಬೇಕನ್ನೋದು ಐತಿ ಅದು ಅಷ್ಟೊಂದು ಇದನ್ನಿಲ್ಲ ಅಂದ್ರೆ ಯಾವಾಗ ಹೊಡೆದ್ರಲ್ಲ ಹೆಸರು ಗಾಡಿಯನ್ನು ಹೊಡಿದೀನಿ ನಾನು ಹೆಸರು ಮೂಡಲ್ಗಿ ದಾದಾ ಹೆಸರು ಹೊಡಿದೀನಿ ಹಾಂ ಆಮೇಲೆ ಅಕ್ಕಿ ಯಾವ್ದನ ಅಳಗವಾಡಿ ಕಿಂಗ್ ಅದನ್ನ ಹೊಡಿದೀನಿ ಇದು ಕನಕನ ಕಾಡ್ರ ಹೊಡಿದೀನಿ ಹಾಂ 2 ಗಾಡಿ ಹೊಡಿದೀನಿ ಹಾಂ ಶಾರದಾ ಕನ್ನದಾಗ ಏನೈತೆ ನಾ ಮೂಡಲ್ಗಿ ದಾದಾ ಹೆಸರು ಗಾಡಿ ಹೊಡಿದೀನಿ ಹೊಡೆದ್ರ ಹಾಂ ಅಂದ್ರೆ ಫಸ್ಟ್ ಯಾವ ಗಾಡಿ ಹೊಡೆದ್ರ ನಾ ಟೋಚನ್ದಾಗ ಅಂದ್ರೆ ಇಲ್ಲಿ ಒಟ್ಟಿಗೆ ಸ್ಟಾರ್ಟಿಂಗ್ ಹೊಡೆದಿದ್ದಾರೆ ನಾ ಸುರಾಜನ ಸುರಾಜನ ಯಾವ್ದನ ಈಡಲ್ಪ ಸುರಾಜನ ನಮ್ಮ ಕೊಡ್ಲಿದ್ದಾನ ಕೊಟ್ಲಿಗೆ ನನ್ನ ದೋಸ್ತಂದನ ಹಾಂ ನಮ್ಮ ಸುರಾಜ್ ದೋಸ್ತನ ಐತನ ನಾನು ಇಂತ ಗಿರ್ದಿದ್ದಾನ ಕಾಯಮ ಹಾಂ ನಂದ ಇದ್ದಂಗೆ ಇರ್ತದ ಒಟ್ಟ ನನಗೆ ಸುರಾಜ್ ಸ್ಟಾರ್ಟಿಂಗ್ ಫಸ್ಟ್ ಹೊಡಿದೀನಿ ಫಸ್ಟ್ ಅಣ್ಣ ಈಗ ಮರಿ ಇಂಡಿವಿಲಿ ಗಾಡಿ ಅಂದ್ರೆ ಒಟ್ಟನ ನಿಮ್ಮ ಹೆಸರು ಹೇಳ್ತಾರಣ್ಣ ಅದಕ್ಕೆ ಏನು ಅದ ನಾ ಹೆಂಗಂದ್ರ ನಮ್ದು L&T ಸ್ಟಾರ್ಟಿಂಗ್ ಏನು ತಂದಿಲ್ಲನ ಹಾಂ ನಮ್ಮ ಮನ್ಯಾಗ ಯಾವ್ದು ಇರ್ತೈತಿ ಅದ ಬ್ರ್ಯಾಂಡ್ ನಾವು ಇದನ್ನ ಮಾಡ್ಬೇಕಾಗೈತಿ ಮನ್ಯಾಗ ಒಂದು ಬ್ರ್ಯಾಂಡ್ ಇಟ್ಕಿಸಿಂದ ಹೊರಗೆ ಒಂದು ಬ್ರ್ಯಾಂಡ್ ಹೇಳಕ್ ಬರಲ್ಲ ಹಾಂ ನಮ್ಗೆ ಹೆಂಗ ನಮ್ಮ ಮನ್ಯಾಗ L&T ಐತಿ ನಮ್ಮ ಮನ್ಯಾಗ ಹಾಂ ಅದು ನಾವು L&T ಹಿಡ್ಕೊಂಡು ಹೋಗ್ಬೇಕು ಹೌದು ಬೇರೆ ಗಾಡಿ ಹೆಸರು ಹೇಳಕ್ ಬರಲ್ಲ ಬರಂಗಿಲ್ಲ ಯಾಕಂದ್ರೆ ಅದ್ರ ಮ್ಯಾಗ ಅಷ್ಟು ಪ್ರೀತಿ ಇದೆ ನಾವು L&T ಮ್ಯಾಗ ಆದ್ರು ಹಾಂ ಅದೇನೋ ಸೊಲ್ಲಿ ಗೆಲ್ಲಿ ಏನೋ ಇರಲಿ ಒಟ್ಟು ನಮ್ಮ ಬ್ರ್ಯಾಂಡ್ ನಾ ಹೇಳಂಗಿಲ್ಲ ನನ್ನ ಮನ್ಸಿಗೆ ಅಂತ ಬ್ರ್ಯಾಂಡ್ ಐತಿ ಉಳ್ಕಿದವ್ರಿಗೆ ಬ್ರ್ಯಾಂಡ್ ಐತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮಾತ್ರ L&T ಬ್ರ್ಯಾಂಡ್ ಅಂತ ಈಗ ಒಬ್ಬೊಬ್ರಿಗೆ ಒಂಥರ ಬೇರೆನೇ ಇರೋದನ್ನ ಹೊಚ್ಚ ಹಾಂ ನಿಮಗೊಂದ ಮತ್ತೊಬ್ರಿಗೆ ಒಂದ ಇಲ್ಲ ನನಗೆ ಎಲ್ಲ ಗಾಡಿಗಳು ಅಷ್ಟಣ್ಣ ಹಾಂ ನನಗೆ ಹಂಗಂದ್ರೆ ನನ್ನ ವಿಷಯದಾಗ ಹೆಂಗಂದ್ರೆ ನನಗೆ ಯಾರು ನನ್ನ ಗಾಡಿ ಮುಂದೆ ನನ್ನ ಗಾಡಿ ಹತ್ತಂದ್ರೆ ನನಗೆ ಸಿಟ್ಟು ಬರ್ತೈತೆ ಹಾಂ ಸ್ಪಷ್ಟವಾಗಿ ಹೇಳ್ತಾನೆ ಬರೋಬರಿ ನಿಂದ ಹತ್ತಂದ್ರೆ ನಿಂದ ಹಚ್ಚ ನಿನ್ನ ಗಾಡಿ ಸಂಗಡ ನನ್ನ ಗಾಡಿ ಸೋತ್ರ ನನಗೆ ಖುಷಿ ಇರುತ್ತೆ ಹಾಂ ನನ್ನ ಗಾಡಿ ಮುಂದೆ ಹತ್ತಂದ್ರೆ ನನಗೆ ಸಿಟ್ಟು ಬರ್ತದೆ ಎಲ್ಲರೂ ಹೆಂಗಲ್ಲ ನಾರ್ಮಲ್ ಮತ್ತೆ ಹೇಳಕ್ಕೆ ಇಂಥ ಹೆಚ್ಚೆ ಬೈಕದು ಏನು ಹೊಡೆದ್ರಣ್ಣ ಹೆಚ್ಚೆ ಬೈಕದು ಏನೂ ಇಲ್ಲ ಹೊಡೆದ ಈಗ ಟೋಚನ್ ಗಾಡಿ ನೋಡಿದ್ರಲ್ಲ ನಿಮ್ಮ ಸ್ವಂತ ಗಾಡಿ ಹೊಡೆದ್ರಲ್ಲ ಇಲ್ಲ ಹೊಟ್ಟ ಹೊಡೆದ ಇದಕ್ಕೆ ಹೆಂಗೆ ಸಪೋರ್ಟ್ ಅದ ಮನಿ ಸಪೋರ್ಟ್ ಆಗಲಿ ದೋಸ್ತಿ ಸಪೋರ್ಟ ಮನ್ಯಾನವ್ರ ಸಪೋರ್ಟ್ ಅಂದ್ರೆ ಬತ್ತಂದ್ರೆ ಅಣ್ಣ ನನ್ನ ಮನ್ಯಾನವ್ರು ದೋಸ್ತ್ ಇದ್ದಂಗೆ ಅದಾರಣ್ಣ ಸುಳ್ಳು ಕೇಳಿ ಹಾಂ ನಮ್ಮ ಪಪ್ಪ ಆದ್ರೆ ನಮ್ಗೆ ದೋಸ್ತ್ ಇದ್ದಂಗೆ ಬೆಸ್ಟ್ ಫ್ರೆಂಡ್ ಹಾಂ ಒಂದು ಏನೋ ಕಷ್ಟ ಆಗಲಿ ಏನೋ ಇರಲಿ ಎಲ್ಲ ಓಪನ್ ಟು ಓಪನ್ ನಮ್ಮನೆ ಹಾಂ ಒಂದು ಕದ್ದು ಮುಚ್ಚಿಲ್ಲ ಏನು ಬೇಕಾದಿರ್ಲಿಲ್ಲ ಹಿಡ್ಕೊಂಡು ಜಡ್ತನ ಹಾಂ ಒಟ್ಟ ಓಪನ್ ನಮ್ಮ ಮನೇಲಿ ಒಟ್ಟ ಏನು ಕದ್ದು ಮುಚ್ಚಂದ್ರೆ ಏನಿಲ್ಲ ಅವ್ರು ಫುಲ್ ಸಪೋರ್ಟ್ ಐತನ ಒಳ್ಳೆ ಸಪೋರ್ಟ್ ಇಂಥ ಹೊರಗಿನ ಅಭಿಮಾನಿಗಳ್ರಿ ದೋಸ್ತಿ ಬಳಗ ನಿಮ್ಮದು ಹೆಂಗೆ ದೋಸ್ತಿ ಬಳಗ ಐತನ ಹೊರಗೆ ಐತನ ಹಾಂ ಒಟ್ಟ ಹೊರಗೆ ಅಂದ್ರೆ ಫುಲ್ ಮಂದಿ ಐತನ ಹಾಂ ಭಾಳ ಮಂದಿ ಫೋನ್ ಹಚ್ತಾರೆ ನಾನು ಸಹ ಮಾತಾಡಂಗಿಲ್ಲ ಮಾಡಂಗ ಸರಿಯಾಗಿ ಹಾಂ ಭಾಳ ಅಂದ್ರೆ ಭಾಳ ಮಂದಿ ಜೀವ ಅದಾರ ನನ್ನ ದೋಸ್ತರು ಹಾಂ ಅಭಿಮಾನಿಗಳು ಅಂದ್ರೆ ಸಾಕಣ ನನ್ನ ಸ್ವಂತ ಗಾಡಿ ಅಂದ್ರೆ ನನಗೆ ಇಷ್ಟ ಅಭಿಮಾನಿಗಳು ಅದಾರ ಸಾಕ ಅಷ್ಟ ಸಾಕತ್ ಹಾಂ ಒಟ್ಟು ಉತ್ತರ ಕರ್ನಾಟಕ ಒಂದು ಬ್ರ್ಯಾಂಡ್ ಬಯಸ್ಬಿಟ್ರೆ ಕೊಟ್ಟಲ್ಗೆ ಆತಂದ್ರೆ ಅದಂದ್ರೆ ನಾನು ಗಾಡಿ ಸ್ವಂತ ಗಾಡಿ ಹೊಡಿಬೇಕು ಕಣದಾಗ ಏನಿಲ್ಲ ನನಗೆ ಒಟ್ಟು ಸ್ವಂತ ಗಾಡಿ ಇದ್ದಂಗ ಅದಾರ ನನಗೆ ಸ್ವಂತ ಗಾಡಿ ಅಂತಂದ್ರೆ ನನಗೆಲ್ಲ ಅಭಿಮಾನಿಗಳು ಇದ್ದಂಗ ನಾವು ಹಾಂ ಬರೋಬರಿ ಅಂದ್ರೆ ನಿಮ್ಮ ಹೆಸರು ಸ್ವಂತ ತಿರೋದಂದ್ರೆ ಅಭಿಮಾನಿಗಳು ನಾವು ಅಂದ್ರೆ ಹೆಸರಿಕಿತ್ತಾನು ನಿಮ್ಮ ಊರ ಹೆಸರು ಮೆರ್ಸಿರಲ್ಲ ಅದೊಂದು ಇದು ನಮ್ಮ ಊರಾಗ ಸ್ಟಾರ್ಟಿಂಗ್ ಹೆಸರು ಮೇಯಿಸಿದವ ನಾವು ನೀವು ಹಾಂ ಇವತ್ತು ಯಾವ ಕಣಕ್ಕೆ ಬಂದ್ರೆ ನೀವು ಈಗ ಅಣ್ಣ ಇಲ್ಲಿ ಬೋಲ್ ಚಿಕ್ಕಲಿ ಕಣ ಐತೆ ಅಂತ ಇವತ್ತು ಯಾವ ಗಾಡಿ ಹೊಡ್ಯಾರ್ದಾರ ಬಿಲ್ಕುಂದಿ ಸುನಾಮಿ ಸೋನಾಲಿಕನ ಹಾಂ ಹಾಂ ಇಂಥ ಒಟ್ಟು ತಿಂಡಿ ಹೊಡ್ಯಾರ್ ಬಿಡ್ರಿ ಅಂತಂದನ ಈ ತಿಂಡಿಲ್ಲ ತ್ಯಾನಿಲ್ಲಣ್ಣ ಒಟ್ಟು ಹೊಡ್ಲಿಕ್ಕೆ ಬಂದಿವಣ್ಣ ಹಾಂ ನೋಡ್ಬೇಕಣ್ಣ ಏನಾಗ್ತೈತಿ ಆಯ್ತು ನಂಬರ್ ಮಾಡ್ಕೊರಣ್ಣ ಮಾಡ್ತೀವಣ್ಣ ನಮ್ಮ ಕೂಡ ಮಾತಾಡೋದು ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ರೀ ಇನ್ನೂ ಟೆನ್ಷನ್ ಇನ್ಫಾರ್ಮೇಷನ್ ಬೇಕಾದ್ರೆ ಮತ್ತೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮಿಂದ ನಾವು ಬೆಳೆದಿಲ್ಲ ನಿಮ್ಮಿಂದ ನಾವು ಇದು ಮಾಡತ್ತೀವಣ್ಣ ಇಲ್ಲ ನಾ ಹಂಗೇನಿಲ್ಲ ಇದ್ದಾಗ ನಾವು ಬೆಳಿತೀವಣ್ಣ ಈಗ ನೀವು ಬೇಕು ನಾವು ಬೇಕು ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ಈಗ ನೀವು ಬೇಕ್ರಿ ನಾವು ಬೇಕ್ರಿ ನಮ್ಮನ್ನ ಜಗತ್ತಿಗೆ ಕೊಟ್ಟರಿಗೆ ದಾದಾತೆ ತೋರಿಸಿದವ್ರು ನೀವು ಬರೋಬರಿ ಐತನ ಈಗ ನೀವು ಬಂದ್ರನ ನಾವು ತೋರಿಸ್ತೀವಣ್ಣ ಇಲ್ಲಾರ ನಿಮ್ಮ ಮನೆಗೆ ಬಂದು ಕರಿಯೋಟ ನಮಗೂ ಇದನ್ನ ಇರಂಗಿಲ್ಲ ಬರ್ತೀವಣ್ಣ ನಾವು ಅಭಿಮಾನ ಬರ್ತೀವಣ್ಣ ಯಾರನ್ನ ಎನಿ ಟೈಮ್ ಎನಿ ಕಂಡೀಷನ್ ಯಾವ ಗಾಡಿ ಇರಲಿ ಯಾವ್ದೋ ಬ್ರ್ಯಾಂಡ್ ಇರಲಿ ಅವ್ರು ಬೆಕ್ಕದಿರ್ಲಿಣ ಹಾಂ ನಮ್ಮ ಫೋನ್ ಹಚ್ಚಿದ್ರೆ ನಾವು ಬರೋತೀವಣ್ಣ ಹಾಂ ಒಟ್ಟಿನ ಮುಂದೆ ಕನಕ್ಕೆ ಬರ್ತಿರೋಣ ಮತ್ತೆ ಕಣ ಅಂದ್ರೆ ಬಿಡಲ್ಲ ಹಾಂ ಕಣ ಅಂದ್ರೆ ಬಿಡಲ್ಲ ಒಂದು ಡ್ರೀಮ್ಸ್ ಅದಾವ ನಂಗೆ ಸ್ವಲ್ಪ ಡ್ರೀಮ್ಸ್ ಮುಗಿತಾನ ಹಾಂ ಸ್ವಂತ ಗಾಡಿ ಅಂತ ಹಾಕಂಗಿಲ್ಲ ಡ್ರೀಮ್ಸ್ ಮುಗಿದ್ಬೇಕು ಹಾಕ್ತಾನ ಸ್ವಂತ ಗಾಡಿ ತಂದು ಹಾಕೋ ಪ್ಲಾನ್ ಐತನ ಐತೈತನ ಹಾಂ ಅಂದ್ರೆ ಸದ್ಯ ಹಾಕ್ಬೋದು ಮನ್ಯಾಗ ಹಾಕತ್ತಾರ ಹಾಂ ಅದ್ರ ನಾನೊಂದು 2 ಡ್ರೀಮ್ ಅದಾವಣ ಕನಸು ಕನಸು ನೆರವೇರಲಿ ಸಂಬಂಧ ಗಪ್ಪದೆ ನಿಮ್ಗೆ ಅಣ್ಣ ಈಗ ಕನ್ನಡ ಗಾಡಿಗಳು ಅಷ್ಟು ಕಮ್ಮಿ ಕೊಡತ್ತಾವು ಅಂದ್ರೆ ಗಾಡಿನ ಅವ್ರು ಜಗಳಾಡತ್ತಾರೋ ಅದಕ್ಕೆ ಯಾವ ರೀಸನ್ ಇದೆ ಯಾಕಂದ್ರೆ ನನಗಂದ್ರೆ ಜಗಳಕ್ಕೆ ಆಗಿ ಬರಲ್ಲ ನಾವು ಹಾಂ ಜಗಳ ಅಂದ್ರೆ ನಾವು ಬಿಡ್ತೀವಿ ಜಗಳ ಹಾಂ ಯಾಕಂದ್ರೆ ಜಗಳದಿಂದ ಏನೂ ಇಲ್ಲ ಯಾವಾಗ ಸಾಯ್ತು ಅನ್ನೋದು ನಮ್ಗೆ ಗೊತ್ತಿರಲ್ಲ ಹಾಂ ಬರೋಬರಿ ನಾಳೆ ಸಾಯ್ತು ನಮ್ಗೆ ಗೊತ್ತಿರಲ್ಲ ಹಾಂ ಹೌದಾ ಯಾಕೆ ಜಗಳಾಡ್ದಣ್ಣ ಜೀವನದಾಗ ಏನೈತೆ ಹೇಳು ನಾವು ಕಣ ಆಡ್ಲಕ್ ಬಂದಿರ್ತೀವಿ ಕಣ ಸೋತ್ರ ಹೋಗೋದು ಮತ್ತೆ ಮುಂದಿನ ಕಣ ಇರುತ್ತವ ಯಾಕೆ ಜಗಳ ಆಡೋದು ಅಂತ ಈಗ ಜಗಳಾಡಿದ್ರೆ ಅದಕ್ಕೆ ಜಗಳಾಡತ್ತಾರ ನಾನು ಹಿಂಗಲ್ಲ ಅವ್ರ ಗಾಡಿ ಯಾವ್ದು ಹೆಚ್ಚೈತಿ ಈ ಗಾಡಿಗೆ ಇದು ಹೆಚ್ಚೈತಿ ಹಾಂ ಅವ್ರಿಗೆ ಕಟ್ಟಿಸ್ಕೋದವ ಇವ್ರು ಟರ್ಬೋ ಐತಿ ಅವ್ರ ಹೆಚ್ಚಿಗೆ ದೊಡ್ಡದೈತಿ ಹಾಂ ಹಿಂಗಣ ಹಾಂ ಇವ್ರು ಜಗಳಾಡಕತ್ರಣ್ಣ ನಾವು ಸಾಯಕತ್ತೀವಿ ಹಾಂ ಬರೋಬರಿ ಇವ್ರ ಹೆಸರು ಮಾಡ್ಕೊಳತ್ತಾರ ಹೌದಾ ಅವ್ರು ದೊಡ್ಡ ಗಾಡಿ ಆರ್ಟಿಸನ್ ಮಾಡ್ರೆ ನೀ ದೊಡ್ಡ ಒಂದಿರ್ಬೇಕು ನೀವು ಹೊಡ್ಯಾವಣ ನನಗೆ ತಾಕತ್ ಹೆಚ್ಚಾಗವಣ ಮತ್ತೆ ಹಂಗಾದ್ರೆ ನಾವು ಬಂದಿರ್ತಾವ ನಾವೆಲ್ಲ ಈಗ ಹೆಸರು ಮಾಡಕತ್ತೀವಿ ಹಾಂ ನಮ್ಮಂತವ್ರು ಏನು ಮಾಡ್ಬೇಕು ಇವ್ರು ಜಗಳ ನೋಡ್ಕೊಂಡು ಕೂತ ಸುಮ್ಮನೆ ಮನೆ ಹೋಗೋದಾಗಿತ್ತು ಅಂದ್ರೆ ಈಗ ಕಣಾನು ಕಮಿಟಿ ಹಿಡಿದು ಕಮ್ಮಿ ಮಾಡ್ಯಾರಣ್ಣ ಅವ್ರಿಗೆ ಟೆನ್ಷನ್ ಅಣ್ಣ ಮತ್ತೆ ಈಗ ಕಣ ಇಡಕತ್ರ ಅವ್ರ ಕಣ ರೇಸ್ ನೋಡಿ ಸುಮ್ಮನೆ ಇಟ್ಟಿರ್ತಾರ ಹಾಂ ಇವ್ರು ಜಗಳ ನೋಡೋದು ಹೆಚ್ಚಾಗಿರುತ್ತೆ ಅವ್ರ ಕಣ ಯಾವಾಗ ಆಡ್ಸಕ್ ಪಾಪ ಬರೋಬರಿ ಐತೆ ಮತ್ತೆ ಇವತ್ತೇನು ಬೆಳಗ್ಗೆ 10 ಗಂಟೆಗೆ ಅಂದ್ರೆ ನಾ ಈ ಟೈಮಿಂಗ್ ಆಗಿತ್ತಿದ್ದೆ ಹೌದಾ ನಾವು 10 ಗಂಟೆಗೆ 11 ಗಂಟೆಗೆ ಜಾಗ ಬಿಟ್ಟೋಣ ಸುಳ್ಳು ಹೇಳಲ್ಲ ನಿಮ್ಗೆ ಹಾಂ ಎದ್ದು 11 ಫೋನ್ ಹಚ್ಚಿದ್ರು ನಮಗೆ ಹಾಂ 10 ಗಂಟೆಗೆ ಜಾಗ ಬಿಟ್ಟೋಣ ಹಾಂ 10 ಜಾಗ ಇಟ್ಟು ಒಟ್ಟು 11 ಜಾಗ ಬಿಟ್ಟೋಣ ಮನೆಯಿಂದ ಹಾಂ 12 ನಾವು ಗಾಡಿ ತೆಗೆದಿವಣ ಹಾಂ ಗಾಡಿ ಹಂಗೆ ಹಿಂಗೆ ಪ್ರಾಬ್ಲಮ್ ಏನೆಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕಣ್ಣ ಈ ರೆಡಿ ಮಾಡ್ಕೊಂಡ್ ಬಂದಿವಿ ಅಂದ್ರೆ ಒಂದು 3 ಕಮ್ಮಿ ಅದಾವ ಅದಕ್ಕೆ
ಹಾಂ ಹಂಗೆ ಆಗೋದಣ್ಣ ಟೈರ್ ಕಮ್ಮಿ ಬೀಳುವಣ ಈಗ ವಿಶ್ವಾಸ ಇಲ್ಲ ನಮ್ಯಾಗ ಆ ಗಾಡಿ ಮೇಲೆ. ಹಾಂ ಯಾಕಂದ್ರೆ ಅದಕ್ಕಿನ್ನ ಪ್ರಾಬ್ಲಮ್ ಅದಾವಣ, ಪ್ರಾಬ್ಲಮ್ ಅದಾವ ಹಾಕೋಬೇಕಾಕೈತಿ, ಬರೋಬ್ಬರಿ. ಅದ್ರ ಸಂಬಂಧನ ಹಿಂಗಾಕೈತಿ. ಇಂಥ ಏನ ಈ ಉತ್ತರ ಕರ್ನಾಟಕ ರೀ ಮತ್ತು ಪಂಜಾಬ್ ಕಡೆ ಏನು ಫರ್ಕ್ ಐತೆ ಟೋಚನ್ ಆಡೋದು? ಪಂಜಾಬ್ ಚಲೋ ಅಣ್ಣ, ಗಾಡಿ ಪೆಟ್ಟಿಲ್ಲ ಏನಿಲ್ಲ. ಹಾಂ ಅವ್ರು ತಾಲೂಕು ವೈಸ್ ಆಡಿಸ್ತಾರಣ್ಣ, ತಾಲೂಕು ಜಿಲ್ಲಾ ಮಟ್ಟ ಆಡಿಸ್ತಾರ. ಹಾಂ ಒಮ್ಮೆ ಕೊಡ್ತಂದ್ರೆ ಒಂದು ತಿಂಗಳಗಟ್ಟಿ ನಡೆಯುತ್ತಾವ. ಹಾಂ ಅವು 20-30 ಗಾಡಿ ಕೊಡಲ್ಲಣ್ಣ, 90, 100, 150 ಕೊಡ್ತಾವ. ಇಲ್ಲಿ ಹಂಗಿಲ್ಲಣ್ಣ, ಅಲ್ಲಿಕ್ಕಿಂತ ಹೆಚ್ಚು ಕಣ ನಮ್ಮ ಊರಾಗ ನಮ್ಮ ಕರ್ನಾಟಕ ನಡೀತಾವ ಅಣ್ಣ. ಅಂದ್ರೆ ಅಲ್ಲಿ ಫಸ್ಟ್ ಎಚ್ ಎಫ್ ಅನ್ನ ಇಟ್ಟಿದ ನಮಗೂ ಗೊತ್ತಿಲ್ಲರಣ್ಣ ಪ್ರೈಸ್. ಅಂದ್ರೆ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಪ್ರೈಸ್ ಇಟ್ಟವ್ರ ಅಂದ್ರೆ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಇಟ್ಟಾರ ಅಂದ್ರೆ ಅವ್ರ ಪೈಲ 20,000 10,000 ಹಿಂಗೆ ಇಟ್ಟದ. ಅವ್ರ ತಾಲೂಕು ವಾಜ್ ಇಟ್ಟು ಅವ್ರ ಪ್ರೈಸ್ ಕಮ್ಮಿ ಇಟ್ಟಾರ. ನನಗೆ ಅನ್ಸಿಬಿಟ್ಟು ನಮ್ಮ ನೋಡಿ ಇಟ್ಟಾರ ನನಗೆ ಅನ್ಸುತ್ತೆ. ಅವ್ರ ತಾಲೂಕು ವಾಜ್ ಇಟ್ಟರು ಅವ್ರ ಪ್ರೈಸ್ ಕಮ್ಮಿ ತಾನ ಪೈಲಣ್ಣ. ಪ್ರೈಸ್ ಕಮ್ಮಿ ಇತ್ತಲ್ಲ. ಇಲ್ಲಿ ನಮ್ಮಲ್ಲಿ ಏನೈತಿ ಒಟ್ಟು ಒಂದು ಊರಾಗ ಒಂದು ಇದನ್ನ ಬರ್ತಾರ, ಒಟ್ಟು ಎಚ್ ಎಫ್ ಬೈಕ್ ಆಗ್ಲಿ ಊರಾಗ ಹೆಚ್ಚಿ ಬಿಡ್ತಾರಣ್ಣ. ನಮ್ಮ ಕಡೆ ಕಣ್ಣನು ಭಾಳ ಅದಾವಣ, ಗಾಡಿಗಳು ಕಮ್ಮಿ ನಮ್ಮ ಕಡೆ. ಹಾಂ ಹಿಂಗಾಕ ಜಗಳ ಆಗತ್ತಾವಣ, ಗಾಡಿಗಳು ಕಮ್ಮಿ ಅಣ್ಣ. ಹಾಂ ಇಂತನ ಅಲ್ಲಿ ಟೈಪ್ ಇಲ್ಲಿ ಆಡಾಕೇನ ಆಗುದ್ಲತ್ರ? ಅಲ್ಲಿ ಟೈಪ್ ಇಲ್ಲಿ ಒಟ್ಟ ಕೆಲಸ ಆಗಲ್ಲ. ಹಾಂ ಯಾಕಂದ್ರೆ ಇಲ್ಲೆಲ್ಲ ಡಾಂಬರ್ ರೋಡ ಶಿಶಿರ್ ರೋಡ್ ಇರ್ತಾವ, ಅವ್ರಗದ್ಲೆ ಹಿಂಗ ಪರಿಶಿ ಮ್ಯಾಗ ಅರ್ಸಂಗಿಲ್ಲ. ಆ ಸೈಡ್ ಆದಂಗೆ ಈ ಸೈಡ್ ಇಲ್ಲೇನು ಡಾಂಬರ್ ಮ್ಯಾಗ ಗಾಡಿಗಳೇನ ಕೇಸಿಂಗ್ ಟೈರ್ ಮ್ಯಾಗ ಆಡಂಗಿಲ್ಲತ್ತಿರು? ಕಿಸಿಂಗ್ ಟೈರ್ ಮ್ಯಾಗ ಆಡಂಗಿಲ್ಲ, ಯಾಕಂದ್ರೆ ಟೈರ್ ಬಿರ್ಸಾಗಿರ್ತಾವಲ್ಲ ಆಡಂಗಿಲ್ಲ. ಅಂದ್ರೆ ಕೆಲವು ಟೈರ್ಗಳು ಅತ್ತಾರಲ್ಲ, ಗುಡ್ಡ ಬಂಪರ್ ತೆಗಿದ ಒಟ್ಟು ಕೇಸಿಂಗ್ ಟೈರ್ ಮ್ಯಾಗ ಹೆಂಗೆ ಕಂಪ್ನಿ ಆಡವ್ ಮಾಡಂಗಿಲ್ಲ, ಒಟ್ಟು ಕಂಪ್ನಿ ಹೆಂಗ್ ಬರತ್ತಲ್ಲ ಹಂಗ ಅದ ಫಿಟ್ಟಿಂಗ್ ಮ್ಯಾಗ ಆಡ್ಬೇಕತ್ತಾರಲ್ಲ. ಹಂಗೂ ಆಡ್ಬೋದಣ್ಣ, ಕಿಸಿಂಗ್ ಟೈರ್ ಮ್ಯಾಗ ಆಡ್ಬೋದಿಲ್ಲ ಅನ್ನಂಗಿಲ್ಲ. ಆದ್ರೆ ಹುಡ್ಡ ಬಿಚ್ಚಿ ಬಂಪರ್ ಬಿಚ್ಚಿ ಅಂದ್ರೆ ಕೆಲಸ ಯಾಕೇನ್ ರೀಸನ್? ಯಾಕಂದ್ರೆ ಸೇಫ್ಟಿ ಇರ್ತೈತೆ ಅಣ್ಣ. ಈಗ ಬಂಪರ್ ಇದ್ರ ಒಂದು ಗಾಡಿಗೆ ಮತ್ತ ಹೊಡ್ಯಾಂಗ ಒಂದು ಮಜಾ ಇರ್ತೈತಿ. ಬಂಪರ್ ಇದ್ರ ಎಲ್ಲ ದೊಡ್ಡ ದೊಡ್ಡ ಬಂಪರ್ ಕಟ್ಟಾರ, ಯಾಕಂದ್ರೆ ಮಜಾ ಕಟ್ಟಾರ, ವೆಜ್ ಸಂಬಂಧ ಕಟ್ಟಿಲ್ಲ. ಮಜಾ ನೋಡು ಸಂಬಂಧ ನೋಡೋರು ಚಂದ ಇರಲಿ ಅಂತ ಕಾಣಿಸ್ತಿರ್ತಾರೆ, ಮಾಡಿಸಿರ್ತಾರ. ಆ ಟೈಪ್ ಇರ್ತೈತೆ ಅಣ್ಣ. ಈ ಸೈಡ್ ನಡೆಯಂಗಿಲ್ಲ ನಂಗೆ ಬಂಪರ್ ಬಿಚ್ಚೋದು ಹುಡ್ಡ ಬಿಚ್ಚೋದು. ಅದ ಒಬ್ರಿಗೆ ಅರ್ಧ ನಡೆದಿದ್ದೀರ, ಒಬ್ರಿಗೆ ಬಿಸ್ಲಾಗ ಆಗಿ ಬರಲ್ಲ, ಒಬ್ಬರಿಗೆ ಹುಡ್ಡ ಇರಲ್ಲ ಆಗಲ್ಲ. ಅದ ಹಾಕೋಬೇಕಾಗ್ತ ಅವ್ರ ಇಷ್ಟ. ನಾವು ಅದೇ ತೂಕ ಮ್ಯಾಗ ಇರ್ತೈತೆ ಅಣ್ಣ, ಎಷ್ಟು ಹಾಕೊಂಬ ಬೇಕಾದ ಹಾಕೊಂಬ, ನೀ ಬಂಪರ್ ಹಾಕೊಂಬ, ಹುಡ್ರ ಹಾಕೊಂಬ, ಯಾವ್ದು ಬೇಕಾ ಹಾಕೊಂಬ, ವೇಟ್ ಮ್ಯಾಗ ಇರ್ತೈತೆ ಅಣ್ಣ. ನೀ ಬೇಕಾ ವೇಟ್ ಹಾಕೋಲ್ಲ, ಬರೋಬರಿ ಹುಡ್ಡಾರ ಮಾಡಿಸು ಬಂಪರೇ ಮಾಡಿಸು ನಡೀತಿಲ್ಲ. ಇನ್ನು ಜಗಾಡಕತ್ರ ಹೆಂಗ್ ಕಣ್ಣು ನಡೀತಾವತ್ತಿರೋ ಇದೇ ಟೈಪ್ ಮಾಡ್ರಿ ಇಲ್ಲಣ್ಣ, ಮರ್ತೇ ಬಿಡ್ರಿ ಒಟ್ಟ ಇಲ್ಲಣ್ಣ. ಕಣ ಜಗಾಡಕತ್ರ ಅಣ್ಣ, ಕೈ ಎಲ್ಲಾ ಡ್ರೈವರ್ಗಳು ಕೈ ಮುಗಿ ಹೋತ್ನ ಒಟ್ಟ ಜಗ ಹಾಕೋಬಾರ್ರಿ. ನೀವು ಜಗಾಡೋದು ಕಣ ಬಿಟ್ಟು ಹೋಗಿ ಹೊಡೆದಾಡ್ರಿ ಕಡೆ ಕಣ ಸುಳ್ಳು ಹಾಕೋ. ನಾವ್ ಈಗ ಹೆಸರು ಮಾಡಕ್ ಬಂದಿವ್ ಹೌದಾ, ನಮ್ಮಂತವ್ರ ಹುಡುಗರು ಅದಾವ ಇನ್ನ ಹೆಸರು ಮಾಡ್ಬೇಕು ಅನ್ನೋದು ಚಲ ಅದಾವ, ಅವರು ಎಲ್ಲಾ ಕೆಲ್ಸ. ಸೊ ಇವಾಗ ಈಗ ಯಾರು ಕಣ ಬರ್ತಾರ, ಇವ್ರ ಮಕ್ಕಳು ನಾಳೆ ಬರ್ತಾರ ಹಿಂಗ ಆಕೈತಿಲ್ಲ. ಬಟ್ ಅವ್ರ ಮಕ್ಕಳಿಗೋಸ್ಕರ ಆದ್ರೂ ಮುಂದ್ ಕಣ ಬರಲಿ, ಅವ್ರ ಹೆಸರು ಮಾಡ್ಲಿ ಅನ್ನೋ ಉದ್ದೇಶಕ್ಕಾಗಿ ಹೆಂಗ್ ಹೇಳ್ತೀನಲ್ಲ, ಒಟ್ಟ ಡ್ರೈವರ್ ಕೈ ಮುಗಿ ಒಟ್ಟು ಜಗ ಹೇಳ್ಬೇಡ್ರಿ. ಹೊರ ಬೇಕಾ ಜಗ ಹೇಳ್ರಿ, ನೀವು ಮಾತಾಡ್ಕೊಡ್ರಿ ಇಲ್ಲಿ ಇಷ್ಟಿಗೆ ಬರ್ದು ಇಷ್ಟೊತ್ತಿಗೆ ಹಿಂಗೆ ಇವತ್ತು ದುಂಡನ ಫೋನ್ ಹಚ್ಚಿಡ್ರು, ಭಾಳ ಖುಷಿ ಆಯ್ತು ನನಗೆ. ನಾನು ಫೋನ್ ಹಚ್ಚಾರ ಜಲ್ದಿ ಬಾ ಅಂತೇಳಿ ಅವ್ರು ಭಾಳ ಖುಷಿ ಆತ. ನಾನು ಯಾಕೆ 10ಕ್ಕೆ ಬಾ ಯಾರ ನಾ ಏನೋ ಟೈಮ್ ಆಗಿಲ್ಲ, ನಾನು ಭಾಳ 10 ಅಂದ್ರೆ ಈಗ ರಾತ್ರಿ 10 ಬಂದಿಲ್ಲ, ಈಗ ಜಸ್ಟ್ ಬಂದಿನಿ. ಭಾಳ ಖುಷಿ ಆತನ ಹಿಂಗೆ ಮಾತಾಡ್ಕೊಂಡಿದ್ರ ಒಟ್ಟ ಕಣ ಹೆಚ್ಚಿಗೆ ಹಾಕೋಣ. ಹಾಂ ನಮ್ಮ ಊರಾಗ ಇಡ್ಬೇಕಂತ ಪ್ಲಾನ್ ಹಾಕಿವಣ. ಈ ಜಗಳ ಸಂಬಂಧ ಇಡ್ತೀವಿ ನಾವು ಟೋಚನ್ ಏನು ಯಾಕೆ ಈಗ 25ನೇ ತಾರೀಕು ಇಡಾಡ್ತೀವಣ. ಈಗ ಜಗಳದಿಂದ ಕ್ಯಾನ್ಸಲ್ ಮಾಡಿವಣ. ನಾನು ಬೇಡ ದಿನ ಸಂದ ನಮ್ಮ ಊರಾಗ ರೆಡಿ ಹೇಳ್ತಾರಣ ಇಡಾಕ. ನಮ್ಮ ಊರ ಸಂಬಂಧ ಎಲ್ಲರೂ ನಮ್ಮ ದೋಸ್ತರು ಏನೋ ಟ್ರಾಕ್ಟರ್ದವ್ರು ಎಲ್ಲ ಮ್ಯಾಲ ಕೂಡಿಸಿ ಇಡ್ಬೇಕಂತ ಪ್ಲಾನ್ ಐತಣ. ಈಗ ಜಗಳದಿಂದ ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ಮುಂದೆ ಇಡ್ತಿರೋ ಇಡ್ತೀವಣ, ಫೋಟೋ ಇಡ್ತೀವಿ. ಸಣ್ಣ ಪುಟ್ಟ ಇಡೋಣ, ಬಟ್ ಡ್ರೈವರ್ ಸೈಡ್ ಇಡ್ತೀವಣ. ಇಟ್ಟರೆ ಇಚ್ಚೆ ಬಿಲಕ್ ಇರ್ತಾನೆ. ನಾವು ನಮ್ಮ ಊರ ನಮ್ಮ ಕಣ ನಡೀತಾನ. ನಮ್ಮ ಮುಚ್ಚಂಡಿ ನಡೀತಲ್ಲ ಅದನ್ನ ನಮ್ಮ ಅರ್ಧ ಮಂದಿ ಮುಚ್ಚಂಡಿ ಅರ್ಧ ಮಂದಿ ಕುಡಿಸಿ ಅದನ್ನ ವಹಿಸ್ಕೊಂಡಿದ್ದೇವೆ ನಾವು. ನಿಮ್ಗೆ ಫೇವ್ರೇಟ್ ಕಣ ಅದು ಯಾವ್ದನ ಇಟ್ಟು ಕಣ ಆಡಿದಿರ್ಬೇಕು? ಫೇವ್ರೇಟ್ ಕಣ ಅಂದ್ರೆ ನಾ ಈಗ ಹೆಂಗ್ ಪ್ರೈಸ್ ಮಾಡಿರ್ತಾನ ಆ ಕಣ ಪ್ರೈಸ್ ಆಗಿರ್ತಾವ, ಅದು ಫೇವ್ರೇಟ್ ಅಂತ ಹೇಳ್ತಾನ. ಅಂದ್ರೆ ನೀವು ಪ್ರೈಸ್ ಆಗ್ಲಿ ಬೇಕಾರೆ ಬಿಡ್ಲಿ. ಎಲ್ಲಿ ಕಮಿಟರ್ ಚಲೋ ಆಡ್ಸ್ಯಾರಣ ಅಲ್ಲೆಲ್ಲ ನಮ್ಗೆ ಇಷ್ಟ ಆಗೈತೆ. ನಾ ಸೋತ್ರ ನಮ್ಗೆ ಇಷ್ಟ ಆಗೈತಣ. ಯಾಕೆ ಕಮಿಟರ್ ನಿಯತ್ ಆಡ್ಸ್ಬೇಕು, ನಮ್ಮ ಕಮಿಟರ್ ನಿಯತ್ ಆಡ್ಸಂದ್ರೆ ಚಲೋ ನಾವು ಅದು ಒಟ್ಟ ಖುಷಿ ನನಗೆ. ನಾ ಸೋತನು ಗೆದ್ರ ಖುಷಿ ಇಲ್ಲ, ಸೋತ್ರ ಖುಷಿ ಇಲ್ಲ ನನಗೆ, ಬೇಜಾರಿಲ್ಲ ಸೋತರು. ಏನಂದ್ರೆ ಒಟ್ಟು ಕಮಿಟಿ ಚಲೋ ಆಡೋದು ನಿಯತ್ ಎಲ್ಲಾ ಗಾಡಿನವರಿಗೆ ಕರೆಕ್ಟ್ ಆಡಿಸಿರಂದ್ರ ಅದು ಫೇವ್ರೇಟ್ ಕಣ ನಾನು. ಇಂಥ ಟೈಮಿಂಗ್ ಬಗ್ಗೆ ಅಭಿಪ್ರಾಯ ಐತೆ? ಒಟ್ಟ ರಾತ್ರಿ ಅಂದ್ರ ಹೆಂಗೈತಣ, ದೂರ ಬಂದ ಹಾದಿರ್ತಾವಣ ಗಾಡಿ ವೇಟ್ರ್ ಭಾಳ ಇರ್ತಾವ. ಈ 4 ಟನ್ ಇರ್ತಾವ. ಹೋಗಿ ಬರ್ತಾಗ ಡ್ರೈವರ್ ರಾತ್ರಿ ಸಮಸ್ಯೆ ಹಾಕುವ. ಒಂದ್ ಗಚ್ಚಿಗಿಂತ ಎತ್ತಿ ಬಿಡ್ತಾವ ಗಾಡಿ ಆಟ ಮಾಡ್ಕೋತಾವ. ಬೆಳಗ್ಗೆ ಮುಂಜಾನೆ ಅಂದ ಕೂಡಲೇ 6, 7, 9 ಬಿಟ್ರೋಣ 3 ತಾಸನ ಎಷ್ಟೋ ದೂರ ಇದ್ರು ಬರ್ತಾವಣ ಗಾಡಿ. 12 ಗಂಟೆಗೆ 2 ಗಂಟೆಗೆ ಚಾಲು ಮಾಡ್ರು ಟಾಟಾಗಿ 12 ಇಲ್ಲಿ ಬರ್ತಾರಣ. 2 ಗಂಟೆಗೆ ಚಾಲು ಮಾಡ್ರು 6, 7, 9, 10 ತನ ಆಡಿಯೋಣ ಗಾಡಿ ಅವ್ರು. ಡಾಂಬರಿ ರೋಡ್ ಇರ್ಲಿ ಸಿಸಿ ರೋಡ್ ಇರ್ಲಿ ಒಟ್ಟು ಆಡ್ತಾವಣ. ಅದ್ರ ಬಿಟ್ಟು ಇವ್ರು ರಾತ್ರಿ 9, 10ಕ್ಕೆ ಬಂದ್ರಣ ಹೆಂಗ್ ಗಾಡಿ ಐತಾವ. ಅಂದ್ರೆ ಈಗ ಕೆಲವು ಡ್ರೈವರ್ಗಳು ಡ್ರಿಂಕ್ ಮಾಡ್ಕೊಂಡು ಬರ್ತಿರ್ತಾವಣ ಗಾಡಿ ಎಲ್ಲಿ ಹೆಚ್ಕಮ್ಮಿ ಯಾರು ಏನೋ ಆಗಿಲ್ಲ ಘಟನೆಗಳು ಆಗ್ಬೋದಿಲ್ಲ. ನಾಳೆ ಅದು ಆಗ್ಯಾವಣ, ಅವು ಆಗ್ಯಾವ ಹಗಲದ ಆಡಿಸ್ರಿ ಚಲೋ ಅನ್ಸುತ್ತೆ. ಅಂದ್ರೆ ಈಗ ಕೆಲವು ಡ್ರೈವರ್ ಏನತ್ತಾರ ಒಂದು ವರ್ಷನಾಗ ಕಣ ಮುಗಿಸ್ರೆ ಬರ್ತೈತಂದ್ರೆ ಭಾಳ ಮಂದಿ ಡ್ರೈವರ್ಗಳು ಅದಾರ. ಹೌದಣ್ಣ, ನನಗೂ ರಿಸ್ಕ್ ಐತೆ ಈಗ. ಈಗ ನಾನು ಅಣ್ಣ ಈಗ ನನಗೂ ಗೊತ್ತಾಕೈತೆ ಸಾಕ ಮೀಟರ್ ಬರ್ಬೇಕಾದ್ರೆ ದಿನ ಕಾರ್ ಇಟ್ಟು ತುಂಬಿರ್ಬೇಕಾಕೈತೆ ನಾನು.
ಸೊ ಯಾವ್ದಕ್ಕೆ ಬರ್ತೀವಿ ನಾವು ಇಲ್ಲಿ ಮಕ್ಕಳು ವಸ್ತಿ ಸಮಯ ಬರ್ಬೇಕಾಗ್ತೈತಿ. ಹಾಂ ಈ ಒಂದಿನ ಆಡಿಸಿದ್ರೆ ನಾವು ಪದಶ್ರೀ ಬರ್ತೀವಣ್ಣ, ಹುಡುಗರು ಬರ್ತಾವು. ಈಗ ದೂರಿಂದ ಮಂದಿ ಬರ್ತಾರ, ನಮ್ಮ ನೂರಣ್ಣಗೆ ಕಟ್ಟು ಮಂದಿ 100-120 ಮಂದಿ ಪುಣಿಚಾರಣ್ಣ. ಈಗ ವಸ್ತಿ ನೋಡಕ್ ಬರ್ತೈತಿ. ಯಾವಾಗ ನೀವು ಮುಗಿತಾವ ಕೇಳ, ನಾಳೆ ಮುಗಿತಾವ ತಿಳಿಯೋಣ ಅವ್ರಿಗೆ. ಅವ್ರು ನಾಳೆಗೆ ಬರ್ತಂತಲ್ಲ ತಾರಣ್ಣ. ಅಂದ್ರೆ ಖಜೂರ್ಗಿಂದ ಬರತ್ತಾರಣ್ಣ. ಈಗ ನಂಗೆ ಫೋನ್ ಮಾಡಿದ್ರಣ್ಣ, ದೂರ ಬಾಗಲಕೋಟೆ ಮಂದಿ ಪಂಚಿದ್ದೇನೆ ಖಜೂರ್ಗಿಂದನ. ಅಂದ್ರೆ ದೂರ ಆಕತಿ ಅವ್ರು ಬರಾರ್ಗ ಬಾಗಲಕೋಟ ಬೈಲ್ ಹೊಂಗಲ್ ಇವತ್ತು ಪುಣಿಚಾರಣ್ಣ. 2 ಊರನವ್ರ ಬರಾತೀವಣ ಅಂತೇಳಿ ಬರೀ ಅನ್ನತ್ತಿದ್ದು. ಅವ್ರಿಗೆ ಆಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಮನ್ಸಿಗೆ ಬೇಜಾರಾಗಲ್ಲ. ಹಂಗಾರ ದೂರ ನಾಳೆಗೆ ಏನಾರ ಅರ್ಜೆಂಟ್ ಕೆಲಸ ಇರ್ತಾವ, 4 ಮಂದಿ ಕರ್ಕೊಂಡ್ ಬರ್ತಾರೆ. ನಾಳೆ ತೆಗೆದಿರ್ತಿಪ್ಪ ನಾ ಬರಂಗಿಲ್ಲ ತಿಳಿರ್ತಾರ. ನಾಳೆ ಮುಗಿತಾವ್ ಬಾ ಅಂತ ಕರ್ಕೊಂಡ್ ಬಂದಿರ್ತಾರ. ಈಗ ಲೇಟ್ ಆದ ಅಂದ್ರೆ ಮತ್ತೆ ಹಂಗಲ್ಲ ವಿಶ್ವಾಸ ಮ್ಯಾಗ ಕರ್ಕೊಂಡ್ ಬಂದಂಗಲ್ಲ. ಅವಂಗೂ ಬಯಸೋ ಆತರ ಮುಂದಿನ ಕಡೆ ಅವ್ರು ಬರಂಗಿಲ್ಲ. ಅದು ಮಂದಿನ ಸೆಕೆಂಡ್ ನೋಡ್ಲಾಕ್ ಸೋಕ್ ಕೊಡುವಾರ. ಈಗ ಆಡ್ಲಾಕ್ ಬೇಡ, ನೋಡ್ಲಾಕ್ ಸೋಕ್ ಕೊಡುವಾರ. ಒಟ್ಟನ ಇದ ರೀತಿ ಕಣ ಒಟ್ಟು ಆಡ್ಕೋತ ಹೋಗೋ ಆಸೆ ಐತಿರು. ಐತಲ್ಲ ಒಟ್ಟ ಕಣ ಅಂತೂ ಬಿಡಲ್ಲ ಸಾಯ್ತಾನ. ಇವ್ರು ಮಾತ್ರ ಫಿಕ್ಸ್ ಒಟ್ಟ. ಹಿಂಗೊಂದ್ 2 ಕನಸು ಅದಾವಣ. 2 ಕನಸು ನೆರವೇರ್ದು ಅಂದ್ರೆ ಒಟ್ಟು ಸ್ವಂತ ಗಾಡಿ ಬರ್ತೈತೆ. ಒಟ್ಟು ಸ್ವಂತ ಗಾಡಿ ತರೋದೈತಿ. ಯಾವ ಗಾಡಿ ತರ್ತೀರ? ಏನ್ ಐತಿ ಬ್ರ್ಯಾಂಡ್ ಹೆಸರು ಹೇಳ್ತಿರೋ? ಏನ್ ಅದೇನ ಅಭಿಮಾನಿಗಳಿಗೆ ಮನಸ್ಸು ಬೇಡ, ಅದಕ್ಕೆ ಏನ ಸಂಬಂಧ? ಗಾಡಿ ಅಂತೂ ಬ್ರ್ಯಾಂಡ್ LNT ಬಿಟ್ಕೊಡಲ್ಲ. ಅದ್ರ ಸಂಗಟ ಜಗ್ಗೇಳಕ್ ಇನ್ನೊಂದು ಗಾಡಿ ತರೋದಿನ. ಬ್ರ್ಯಾಂಡ್ ಹೆಸರು ಹೇಳಂಗಿಲ್ಲ ನಾವು. ಹೆಸರು ಹೇಳಂಗಿಲ್ಲ. ಒಟ್ಟು ಬರ್ತೈತಣ. ಒಟ್ಟು ಬ್ರ್ಯಾಂಡ್ ನಿಮ್ಮದು ಅಂದ್ರೆ LNT ಇರೋದಣ. ಅದು ಇರೋದ ಅದ್ರ ಅದು ಮಾತ್ರ ಕಣಕ್ ಬರ್ತೈತಿಲ್ಲ. ಅದ್ರ ಸ್ವಲ್ಪ ಕಮ್ಮಿ ಬ್ರ್ಯಾಂಡ್ ಬ್ರ್ಯಾಂಡ್ ತೊಗೊಂಬರ್ತೀನಿ. ನಂಗೆ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಇನ್ನೇನಿಲ್ಲ. ಬಟ್ ಅಭಿಮಾನಿಗಳು ಮನಸ್ಸಿದ್ದರೆ ಸಾಕು, ಸಪೋರ್ಟ್ ಮಾಡಿದ್ರೆ ಸಾಕು ನನಗೆ ಅಭಿಮಾನಿಗಳ. ಅವ್ರ ಸಂಬಂಧ ಬರತ್ತನ. ಈಗ ಯಾವ ಗಾಡಿ ಹೊಡೆದ್ರ ನೆನಪೈತೆ ನನ್ನ ಗಾಡಿಗಳ ಹೆಸರು? ಅದಾವಣ ಎಲ್ಲ. ಹೇಳ್ರಿ. ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಸ್ವರಾಜ್ ಗಾಡಿ ಹೊಡಿದೀನಿ, ಹೋಟೆಲ್ ಇಡ್ವಾನ್ ಅಂತೇಳಿ. ಅದಾದ್ಮೇಲೆ ನಾ ಹೊಕ್ಕೊಂಡಿ LNT ಹೊಡಿದೀನಿ. ಆಮೇಲೆ ಮರೀನ್ ಡೀಲ್ ಹೊಡಿದೀನಿ, ಇಂಡೀಲ್ ಹೊಡಿದೀನಿ, ಮತ್ತೆ ಮರಿ ಸುನಾಮಿ ಹೊಡಿದೀನಿ, ಬಿಲ್ಕುಂದಿ ಸುನಾಮಿ ಹೊಡಿದೀನಿ, ಅತಿನಿ ಸುನಾಮಿ ಹೊಡಿದೀನಿ. ಅಂತ ಮಹಾರಾಷ್ಟ್ರಕ್ಕೆ ಒಂದು ಸುನಾಮಿ ಇತ್ತನ, ಅದು ಲೋಕಲ್ ಇತ್ತು, ಅದು ಹೊಡಿದೀನಿ. ಭೀಮಾತಿರ್ ಕುಬಟ್ ಹೊಡಿದೀನಿ. ಒಂದು ಮೂಡಲ್ಗಿ ದಾದ ಹೆಸರು ಹೊಡಿದೀನಿ. ಅಳವಡಿ ಹೆಸರು ಹೊಡಿದೀನಿ. ಆಮೇಲೆ ನೂರಣ್ಣದ ಯಾವ ಹೊಡೆದಿಲ್ಲ? ನ್ಯೂಲ್ಯಾಂಡ್ ಹೊಡಿದೀನಿ. ನ್ಯೂಲ್ಯಾಂಡ್ ಮುಚ್ಚಂಡಿ ಐತಣ್ಣ, ನಮ್ಮ ಮರಿ ಊರ್ ಬಜಕ ಮುಚ್ಚಂಡಿ ಇತ್ತಲ್ಲ, ಆ ಊರೊಳಗೆ ಹೊಡಿದೀನಿ. ಅದು ಬರ್ತೈತೆ ಅಣ್ಣ ಸ್ವಲ್ಪ ದಿನದಾಗ. ಅದನ್ನು ತೊಗೊಂಬರ್ತ ನಾವು. ಯಾವ ಗಾಡಿ ಅಣ್ಣ? ಮುಚ್ಚಂಡಿ ಅಣ್ಣ. ಮುಚ್ಚಂಡಿ. ಅದು ಮುಚ್ಚಂಡಿ ಅದು ನಮ್ಮ ಕೈಗೆ ಐತಣ್ಣ. ನ್ಯೂಲ್ಯಾಂಡ್ ಸ್ವರಾಜ್ ನಮ್ಮ ಕೈಗೆ ಐತಣ್ಣ. ಬರ್ತಾವಲ್ಲ ಒಟ್ಟು ನ್ಯೂಲ್ಯಾಂಡ್ ಐತಣ್ಣ. ನ್ಯೂಲ್ಯಾಂಡ್ ಹೊಡಿದೀನಿ ನಾನು. ಸ್ಟಾರ್ಟಿಂಗ್ ಇತ್ತ 3ನೇ ಗಾಡಿ ಹೊಡೆದಿದ್ದಾನ ನ್ಯೂಲ್ಯಾಂಡ್. ಸ್ವರಾಜ್ ಫಸ್ಟ್ ಅಣ್ಣ, ಸೆಕೆಂಡ್ LNT ಹೊಡಿದೀನಿ ಅಣ್ಣ. 3 ನಂಬರ್ ಇದಣ್ಣ ನ್ಯೂಲ್ಯಾಂಡ್. ಆಮೇಲೆ 4 ನಂಬರ್ ಸೋನಾಲಿಕ್ ಹೊಡಿದೀನಿ. ಆಯ್ತು, ನಮ್ಗೆ ಕೂಡ ಮಾತಾಡಿ ಥ್ಯಾಂಕ್ಸ್ ಅಣ್ಣ. ಹಿಂಗ ನಮಗೂ ನೀವು ಸಪೋರ್ಟ್ ಮಾಡ್ರಿ, ನಿಮ್ಗೂ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ ಸಪೋರ್ಟ್ ಅಣ್ಣ ಎಲ್ಲರಿಗೂ ಮಾಡ್ತೀವಣ್ಣ. ನಮ್ಮ ದುಶ್ಮನ್ಗೋಸ್ಕರ ಸಪೋರ್ಟ್ ಮಾಡ್ತೀವಿ. ಇಟ್ಟು ಮಾತಾಡಿದಕ್ಕೆ ಅಂದ್ರೆ ಇದನ್ನ ಆಕೈತಿ ಅಣ್ಣ. ಅಂದ್ರೆ ನೋಡುವಂಥವ್ರಿಗೆ ಏನಾಕೈತೆ ಇದ್ರ ಬಗ್ಗೆ ಗೊತ್ತದಂಗೆ ಆಕೈತಿ. ಮತ್ತು ವಿಡಿಯೋ ಮಾಡೋ ಕಾರಣ ಇದನ್ನ ಅವ್ರು. ಥ್ಯಾಂಕ್ಸ್ ಅಣ್ಣ ಎಲ್ಲರಿಗೂ. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವೆಲ್ಲ ನಮ್ಗೆ ಇಲ್ಲ ಆಯ್ತು. ಮತ್ತೆ ಏನ್ರಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ.